ವಕಫ್ ಹಟಾವೋ ದೇಶ ಬಚಾವೋ ಈ ಒಂದು ನಮ್ಮ ದೇಶದ ರೈತರ ಜಮೀನಾಗಲಿ ನಮ್ಮ ಮಠ ಮಂದಿರಗಳ ರಕ್ಷಣೆಗಾಗಿ ಭಾರತ ಸರ್ಕಾರದ ಸಾರ್ವಜನಿಕ ಸ್ವತ್ತಿನ ಸಲುವಾಗಿ ಇವತ್ತೇನೋ ಬಿದರ್ನಿಂದ ಪ್ರಾರಂಭ ಮಾಡಿದಂತಹ ಜನಜಾಗೃತಿ ಯಾತ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಮಣ್ಣವರ ಪವಿತ್ರ ಭೂಮಿಯಲ್ಲಿ ಇವತ್ತೆಲ್ಲ ನಾವು ಸೇರಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಬಹುಶಃ ನಾವೇನು ನಿರೀಕ್ಷೆ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚು ಜನ, ಸುಮಾರು 15,000ಕ್ಕಿಂತ ಹೆಚ್ಚು ಜನ ಇವತ್ತು ಈ ಒಂದು ನಮ್ಮ ರಮೇಶ್ ಸಾವ್ಕಾರ್ ನೇತೃತ್ವದಲ್ಲಿ ಇವತ್ತೆಲ್ಲ ನಾವು ಸೇರಿದ್ದೀವಿ. ರಮೇಶ್ ಸಾವ್ಕಾರ ತಾಕತ್ತು ಏನೈತೆ ಅನ್ನೋದು ಇವತ್ತು ಸ್ವಲ್ಪ ಇದು ಟ್ರೇಲರ್ ಹೈ, ಬಾಕಿ ಪಿಕ್ಚರ್ ದಾವಣಗೆರೆ ಮೇ ಹೈ. ಬಂಧುಗಳೇ, ರಮೇಶ್ ಜಾರಕಿಹೊಳಿ ಶಕ್ತಿ ಬಗ್ಗೆ, ನಮ್ಮ ಈ ತಂಡದಲ್ಲಿರುವಂಥ ಶಕ್ತಿಯ ಬಗ್ಗೆ ಯಾರು ಹಗರು ಮಾತಾಡಿದ್ರೆ ದಾವಣಗೆರೆ ಒಳಗೆ ನಾವು ತೋರಿಸ್ತೀವಿ. ನಾವು ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಈಗಾಗಲೇ ನಾವಿಲ್ಲಿ ಕೂತೋರು ಯಾರು ಒಂದು ಸಲ MLA ಗಿರ್ದಾಸಮೆ MLA ಆದವ್ರು ಅಲ್ಲ. 4, 5, 6, 7 ಸಲ MLA MP MLC ಆದವ್ರು ಇದ್ದೀವಿ. ರಮೇಶ್ ಜಾರಕಿಹೊಳಿ 7 ಸಲ MLA, ಅರವಿಂದ್ ಲಿಂಬಾವಳಿ ಅವರು 4 ಸಲ MLA, 1 ಸಲ MLC, ಅವ್ರ ಮನೆಯವ್ರ MLA. ಕುಮಾರ್ ಬಂಗಾರಪ್ಪನವರು 4 ಸಲ MLA, ಸಣ್ಣ ನೀರಾವರಿ ಮಂತ್ರಿಗಳು. ಪ್ರತಾಪ್ ಸಿಂಹ 2 ಸಲ MP, ನಮ್ಮ ಸಿದ್ದೇಶಣ್ಣ 2 ಸಲ MP, 4 ಸಲ MP, ಅವ್ರ ಅಪ್ಪರು 3 ಸಲ MP, ಅವ್ರ ಕೇಂದ್ರ ಮಂತ್ರಿ, ಮಾಜಿ ಕೇಂದ್ರ ಮಂತ್ರಿ, ನಾ ಮಾಜಿ ಕೇಂದ್ರ ಮಂತ್ರಿ. ನಮ್ಮ ಚಂದ್ರಣ್ಣ ಎಲ್ಲೋದ್ರೆ ಚಂದ್ರಣ್ಣ ನಮ್ಮ ದಲಿತ ಮುಖಂಡರು 5 ಸಲ ಅಲ್ಲಣ್ಣ. ನಮ್ಮ ಚಂದ್ರಣ್ಣ 5 ಸಲ MLA. ನಮ್ಮ ಹರೀಶ್ ಹರಿಹರದ MLA 4 ಸಲ ಅನ್ರಿ, 2 ಸಲ. ಅವ್ರ ತಂದೆಯವರು MLA ಇದ್ರು, ಅವ್ರ ಅಜ್ಜನೂ MLA ಇದ್ದ. ನಮ್ಮ ಶಿವಾಜಿ ಮಹಾರಾಜರ ಸಂತತಿ ಶ್ರೀಮಂತ ಪಾಟೀಲ್ಜಿ ಅವರು ನಮ್ಮ ಮಂತ್ರಿ ಆಗಿದ್ರು. ಅಲ್ಲಿ ಒಬ್ರು ಕೂತಾರ ನೋಡ್ರಿ, ಮಹೇಶ್ ಅಣ್ಣ ಕುಮಟಳ್ಳಿ. ಪಾಪ ಅವ್ರು ಮಂತ್ರಿ ಮಾಡ್ಬೇಕಾಗಿತ್ತು, ಅವ್ರಿಗೆ ಧೋಕಾ ಕೊಟ್ಟರು. ಅವ್ರ ಮಗಳೊಬ್ರು ಕೂತಾರ ನೋಡ್ರಿ, ಈ 17 ಮಂದಿನ ಮ್ಯಾನೇಜ್ ಮಾಡಿ BJPಗೆ ತೊಗೊಂಡು ಬಂದು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡದ ಮೊಮ್ಮಗ NR ಸಂತೋಷ. ಅಲ್ಲಿಂದ ಮತ್ತಾರ್ಯಾರು ಇಲ್ಲಿ ನಮ್ಮ ಭಗವಂತ ನಾಯಕರು ಬೆಳಗಾವಿ ಹಳೆಯ, ನಮ್ಮ ರಮೇಶಣ್ಣ ಜಾರಕಿಹೊಳಿಯವರ ಹಳೆಯ, ಮಾನ್ಯ ರಾಯಚೂರಿನಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಮಾಡಿದಂಥ BV ನಾಯಕರು ನಮ್ಮ ಜೊತೆ ಇದ್ದಾರೆ. ನಮ್ಮಲ್ಲಿ ಸಿಟ್ಟಿಂಗ್ MLAಗಳ ಸಂಖ್ಯೆ ಹೆಚ್ಚಾಕೋತ ಹೊಟ್ಟೈತಿ. MLAಗಳ ಸಂಖ್ಯೆ ನಾವು ತೋರಿಸೋದಿಲ್ಲ, ಪ್ರದರ್ಶನ ಮಾಡೋದಲ್ಲಿ ದಾವಣಗೆರೆಗೆ ಮಾಡ್ತೀವಿ. ನಮ್ಮ ಶಕ್ತಿ ಇನ್ನು ಅಣ್ಣ ಸಾಹೇಬ್ ಜೊಲ್ಲೆಯವ್ರು ಬಂದೇ ಇಲ್ಲ, ಅವರು ನಮ್ದ್ರಾಗೆ ಇದ್ದಾರೆ. ಅವ್ರ ಮನೆಯವ್ರು ಸಿಟ್ಟಿಂಗ್ MLA, ಅವ್ರು ನಮ್ಮ ಜೊತೆಗೆ ಅದಾರ. ಇಲ್ಲಿ ಗುಲ್ಬರ್ಗಾದಲ್ಲಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿದ ರವಿ ಪಾಟೀಲ್ರು, ರಪ್ಪ ಸಾಹೇಬ್ ಅವತಡಿ ಅವರು, ಇಲ್ಲಿಯ BJP ಮುಖಂಡರಾದ ಮುರುಗೇಶ್ ಪಾಟೀಲ್ರು, ತತಣಿಯ ದರ್ಯಪ್ಪ ಟಕ್ಕಣ್ಣವರು, ಬಿಜಾಪುರದ ದಯಾಸಾಗರ್ ಪಾಟೀಲ್ರು, MS ರುದ್ರಗೌಡರು, ಡಾಕ್ಟರ್ BS ಪಾಟೀಲ್ರು, ಅಣ್ಣಾರಾಯ್ ಪಾಟೀಲ್ರು, ರವಿ ಸವಣೂರವರು, ಸದಾಶಿವ್ ಮಂಟೂರವರು, ಕಿರಣ್ ಜಾಧವ್ ಅವರು. ಅಲ್ಲಿಂದ ನಮ್ಮ ಚನ್ನಗಿರಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದಾರೆ. ಎಲ್ಲದಾರೆ ಏನು ಹೆಸರ ನೋಡಿರಿ, ಚನ್ನಗಿರಿಯವರು ಬರ್ತಾರ, ಇನ್ನು ಎಲ್ಲರೂ ಬರ್ತಾರೆ. ಇಷ್ಟೆಲ್ಲ ಇನ್ನೂ ಭಾಳ ಮಂದಿ ಅದಾರೆ ಮುಖಂಡರು. ಇವತ್ತು ಬೆಳಗಾವಿಯಲ್ಲಿ ನಾವೆಲ್ಲ ಎದಕ್ಕೆ ಸೇರಿವಪ್ಪ ಅಂದರೆ, ಯಾರನ್ನೋ ಮುಖ್ಯಮಂತ್ರಿ ಮಾಡಲಿಕ್ಕೆ, ಅವನು ರಾಜ್ಯಾಧ್ಯಕ್ಷ ಮಾಡಲಿಕ್ಕಲ್ಲ. ನಾವು ಹೋರಾಟ ಮಾಡ್ತಾ ಇರೋದು ರೈತರ ಪರವಾಗಿ, ಸನಾತನ ಧರ್ಮ ಸಲುವಾಗಿ, ಹಿಂದೂಗಳ ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಬಂಧುಗಳೇ.
ನಮ್ಮ ಸ್ವಾರ್ಥಕ್ಕಾಗಿ ನಾನು ರಮೇಶ್ ಜಾರಕಿಹೊಳಿ ಅವರು ಸಿದ್ದೇಶಣ್ಣ ಮೊನ್ನೆ ಮಾತಾಡ್ತಾ ಇದ್ದು, ನಮಗಂತೂ ದೇವ್ರ ರಗಡೆ ಕೊಟ್ಟಾನ. ಇನ್ನು ರೊಕ್ಕ ತಿನ್ನೋದಕ್ಕೆ ರಾಜಕಾರಣ ಮಾಡಬಾರ್ದು, ಲೂಟಿ ಮಾಡ್ಲಿಕ್ಕೆ ರಾಜಕಾರಣ ಮಾಡೋದಿಲ್ಲ. ಈ ರಾಜ್ಯವನ್ನು ರಾಮ ರಾಜ್ಯ ಮಾಡಬೇಕು ಅಂತ ಸಂಕಲ್ಪ ಇಟ್ಟು ಹೋರಾಟ ಮಾಡ್ತಾ ಇದ್ದೀವಿ ಬಂಧುಗಳು. ನಾವೆಲ್ಲ ಸಮಾಜದವ್ರು ಕೂಡೀವಿ, ಎಲ್ಲರೂ ಈಕ್ವಲ್. ಯಾವನೋ ಲೀಡ್ರ ಯಾವನಿಗೂ ಅಪ್ಪಾಜಿ ಅಂತ ಕಾಲು ಮುಗಿಯೋ ಮಕ್ಕಳು ನಾವಲ್ಲ. ನಾವೇನಿದ್ರು ಸರ್ವ ಸಮಾಜಗಳನ್ನು ವಿಶ್ವಾಸ ತಗೊಂಡು ಈ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತವಾದಂಥ ನಮ್ಮ ಜನರ ರಕ್ಷಣೆ ಆಗಬೇಕು. ಅದು ವಕಫ್ನಿಂದ ರಕ್ಷಣೆ ಆಗಲಿ,